ತುಂಬಾ ಖುಷಿ ಆಗ್ತಾ ಇದೆ ಸರ್ ನಿಮ್ಮ ಆಶ್ರಮದ ಬಗ್ಗೆ. ನಮ್ಮ ಮಗ ಇದ್ದಾಗನೂ ತುಂಬಾ ಹೇಳ್ತಾ ಇದ್ದ ನಮ್ಮ ಯೋಗೇಶಣ್ಣನ ಆಶ್ರಮಕ್ಕೆ ಹೋಗ್ಬೇಕು ಅಂತ. ಅವನ ಆಸೆ ತೀರ್ಸೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ತುಂಬಾ ಅವನು ಸೂಸೈಡ್ ಮಾಡ್ಕೊಂಡ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ರಮೇಶ್ ಅಣ್ಣ ಮತ್ತು ರಾಕೇಶ್ ಅಣ್ಣ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಇಡೀ ಕುಟುಂಬಸ್ಥರು ಬಂದಿದ್ದಾರೆ, ಹಾಗೆ ತಾಯಂದರು ಬಂದಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಪರವಾಗಿ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ರಮೇಶ್ ಅಣ್ಣವ್ರಿಗೆ ಮತ್ತು ರಾಕೇಶ್ ಅಣ್ಣ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಕುಟುಂಬದಲ್ಲೇ ಹುಟ್ಟಿ ಬರಲಿ ಅಮ್ಮ. ಇವತ್ತು ಅವ್ರ ಹೆಸರಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಇವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡಿ. ಸೊ ಇವತ್ತು ಇಲ್ಲಿ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಸೊ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗ್ತಾ ಇದೆ ಸರ್ ನಿಮ್ಮ ಆಶ್ರಮದ ಬಗ್ಗೆ. ನಮ್ಮ ಮಗ ಇದ್ದಾಗನೂ ತುಂಬ ಹೇಳ್ತಾ ಇದ್ದ ನಮ್ಮ ಯೋಗೇಶಣ್ಣನ ಆಶ್ರಮಕ್ಕೆ ಹೋಗ್ಬೇಕು ಅಂತ. ಅವನ ಆಸೆ ತೀರ್ಸೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ತುಂಬ ಅವನು ಸೂಸೈಡ್ ಮಾಡ್ಕೊಂಡ. ಅದಕ್ಕೋಸ್ಕರ ಎಷ್ಟು ವರ್ಷ ವಯಸ್ಸು? 23 ವರ್ಷ ಸರ್. 23 ವರ್ಷಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದ. ನಮ್ಮ ಯಜಮಾನ್ರು ತೀರೋಗಿ 4 ವರ್ಷ ಆಗಿತ್ತು. ಈಗ ಅವನು 2 ವರ್ಷ ಆಯಿತು. ಅದಕ್ಕೋಸ್ಕರ ನಾನು ಅವನ ಆಸೆ ತೀರ್ಸೋಣ ಅಂತ ಇಲ್ಲಿ ಬಂದು ಬರಬೇಕು ಅಂತ ಆಸೆ ಇತ್ತು. ಮತ್ತು ಇದು ಫುಡ್ ಫೆಸ್ಟಿವಲ್ ಇವೆಂಟ್ ಮಾಡ್ತಾ ಇದ್ದ. ಅವಾಗ ನಿಮ್ಮನ್ನು ಕರಿಬೇಕು ಅಲ್ಲಿಗೆ ಸ್ಟಾಲ್ಗೆ ಅಂತ ಭಾಳ ಆಸೆ ಪಟ್ಟಿದ್ದ. ಆದರೆ ಅವತ್ತೊಂದಿನ ಕರೆದ್ರಂತೆ, ನಿಮ್ಗೇನೋ ಫ್ರೀ ಇಲ್ಲ ಅಂತ ಹೇಳಿದ್ರಂತೆ ಒಂದ್ಸಲಿ. ಹೌದು. ಇವತ್ತು ಆಶ್ರಮ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಒಬ್ಬರು ತಂದೆ ತಾಯಿನ ಸಾಕಕ್ಕೆ ಇಷ್ಟೊಂದು ಇದು ಮಾಡ್ತಾರೆ. ನೀವು ಇಷ್ಟೊಂದು ಜನ ನೋಡ್ಕೊಂಡು ಆರಾಮಾಗಿ ಚೆನ್ನಾಗಿ ಮಕ್ಕಳ ಥರನೇ ಅವ್ರನ್ನೂ ಟ್ರೀಟ್ ಮಾಡ್ತಾ ಇದ್ದೀರಲ್ಲ, ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನೋಡಿದ್ರೆ ಇಲ್ಲಿ ಸ್ವಲ್ಪ ನಿಂತಿದ್ರಿ, ಚಿಕ್ಕ ಮಕ್ಕಳ ಥರ ನೈಲ್ ಕಟ್ ಮಾಡೋದು ಮತ್ತೆ ಎಲ್ಲ ಕ್ಲೀನ್ ಮಾಡಿಸೋದು, ಎಷ್ಟು ಹಠ ಮಾಡ್ತಾರೆ. ಅವ್ರನ್ನೆಲ್ಲ ನಿಭಾಯಿಸಿ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೀರಲ್ಲ, ತುಂಬ ಖುಷಿ ಆಗ್ತಾ ಇದೆ ಸರ್. ತುಂಬ ಖುಷಿ ಆಯ್ತು ಇದೆಲ್ಲ ನೋಡ್ಬಿಟ್ಟು. ನಾವು ಒಬ್ಬರನ್ನ ತಂದೆನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಆದರೆ ನೀವು 160 ಜನನ ನಿಭಾಯಿಸ್ತೀರಂದರೆ ನಿಮ್ಗೆ ತುಂಬ ಗ್ರೇಟು. ದೇವರು ನಿಮ್ಮನ್ನು ಚೆನ್ನಾಗಿ ಆಯುಷ ಆರೋಗ್ಯ ಚೆನ್ನಾಗಿಟ್ಟು ನಿಮ್ಮ ಮಕ್ಕಳು ನೀವು ಮಿಸ್ಸಸ್ ಚೆನ್ನಾಗಿರಲಿ. ತುಂಬ ಚೆನ್ನಾಗಿದೆ ಆಶ್ರಮ. ನಾನು ಯಾವತ್ತೂ ಆಶ್ರಮ ಅಂತ ಈ ಥರ ಇರುತ್ತೆ ಅಂತ ನೋಡಿರಲಿಲ್ಲ, ಬಟ್ ಇವತ್ತು ನೋಡಿರೋದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಇಲ್ಲಿಗೆ ಬಂದು ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ, ದೇವ್ರು ಚೆನ್ನಾಗಿರ್ಲಿ. ಧನ್ಯವಾದ, ನಮಸ್ಕಾರ, ಥ್ಯಾಂಕ್ ಯು.